ಕಾಂಗ್ರೆಸ್ನತ್ತ ಬಿಜೆಪಿಯ ಕೆಲ ರೆಬಲ್ ನಾಯಕರು ವಾಲ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇನ್ನೇನು ಬಂದೇ ಬಿಟ್ರು ಅಂತ. ಆದರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಹೀಗೆ ನೋಡಿ, ಕಾಂಗ್ರೆಸ್ಗೆ ಘರ್ ವಾಪಸಿ ಆಗ್ಬಿಡ್ತಾರೆ. ಅವರು ಲೋಕಸಭಾ ಎಲೆಕ್ಷನ್ ನಿಲ್ತಾರಂತೆ, MLA ಸೀಟಿಗೆ ರಾಜೀನಾಮೆ ಕೊಡ್ತಾರಂತೆ, ಅವರ ಮಕ್ಕಳು ನಿಲ್ತಾರಂತೆ, ಹೀಗೆಲ್ಲ ಚರ್ಚೆಗಳಾಗ್ತಾ ಇತ್ತು. ಆದರೆ ಅದೆಲ್ಲ ಎಲ್ಲೋ ಒಂದ್ ಕಡೆ ಸೈಡ್ ಲೈನ್ಗೆ ಹೋಗ್ತಾ ಇದೆ. ಯಾಕೆ ಅಂತ ತಿಳ್ಕೊಳ್ಳುವ ವದಂತಿ ಬೆನ್ನಲ್ಲೇ ರೆಬೆಲ್ ನಾಯಕರು ಹಿಂದೆ ಸರಿದಿದ್ದಾರೆ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಹೋಗದೆ ಬಿಜೆಪಿಯಲ್ಲೇ ಉಳ್ಕೊಳ್ತೀವಿ ಅನ್ನೋ ನಿರ್ಧಾರ ಕೈಗೊಂಡಿದ್ದಾರೆ. ಯಾರು ಆ ನಾಯಕರು? ದಿಢೀರ್ ಈ ನಿರ್ಧಾರ ಕೈಗೊಳ್ಳೋದಕ್ಕೆ ಕಾರಣ ಏನು? ವಿಸ್ತಾರ ನ್ಯೂಸ್ ಬಿಜೆಪಿ ಪಾಳೆಯದ ರೆಬೆಲ್ ನಾಯಕರ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ತರ್ತಾ ಇದೆ. ಯಾರವರು? ಇಷ್ಟು ದಿನ ನಾವು ಹೋಗೇ ಬಿಡ್ತೀವಿ ಅಂತ ಎರಡೂ ಕಾಲ ಆಚೆ ಇಟ್ಟು ಮಾನಸಿಕವಾಗಿ ಮಾತ್ರ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು, ದೈಹಿಕವಾಗಿ ಕಾಣಿಸ್ಕೊಳ್ತಿದ್ರು, ಕ್ಷಮಿಸಿ, ಮಾನಸಿಕವಾಗಿ ಕಾಂಗ್ರೆಸ್ನತ್ತ ವಾಲು ಬಿಟ್ಟಿದ್ರು. ಅಂಥ ನಾಯಕರಿಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಏನಾಯ್ತು ಅಂತ? ಮ್ಯಾಜಿಕ್ ಏನಾಯ್ತು? ಬಿಜೆಪಿ ವಿರುದ್ಧವೇ ರೆಬೆಲ್ ಆದವರು ಈಗ ಯೂ ಟರ್ನ್ ಹೊಡೆದು ಬಿಟ್ಟಿದ್ದಾರೆ. ಇಲ್ಲ, ನಾವು ಹಂಗಲ್ಲ ಮಾಡಿದ್ದು, ಭಯಂಕರ ಬ್ಯುಸಿ ಇದ್ವಿ ನಾವು, ಹೀಗಾಗಿ ಪಕ್ಷದ ಚಟುವಟಿಕೆನಲ್ಲಿ ನಾವು ಭಾಗಿಯಾಗಿರಲಿಲ್ಲ, ಅಷ್ಟು ಬಿಟ್ರೆ ಕಾಂಗ್ರೆಸ್ಗೆ ಸೇರ್ತೀನಿ ಅನ್ನೋದೆಲ್ಲ ಸುಳ್ಳು, ನಾನು ಗೆದ್ದಿರೋದು ಕಮಲದ ಗುರುತಿನ ಮೇಲೆ ಅಂತ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾರವರು ಅಂತ ನೋಡೋಣ. ಯೂ ಟರ್ನ್ ಹೊಡೆದ ರೆಬೆಲ್ ನಾಯಕರು ಬಿಜೆಪಿ ಪಾಳ್ಯದಲ್ಲಿರುವ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇರೋದಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ. ಮಾಜಿ ಸಚಿವರು SP ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರುಗಳ ತೀರ್ಮಾನ ಇದು. ಎಲೆಕ್ಷನ್ ಹೊತ್ತಲ್ಲಿ ಮತ್ತೆ ಕಾಂಗ್ರೆಸ್ ಸೇರಿ ಸಿಕ್ಕಾಕೊಳ್ಳೋದು ಬೇಡ ಪೇಚಿಗೆ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡೋದಕ್ಕೆ ಹೋದ್ರೆ ಒಂದು ವೇಳೆ ಈಗ ಪಕ್ಷಾಂತರ ಮಾಡಿ ಕಷ್ಟ ಆಗ್ಬಿಡುತ್ತೆ, ಗೆಲ್ಲೋದಕ್ಕಾಗಲ್ಲ, ಬರಗಾಲದ ನಡುವೆ ಮತ್ತೆ ಚುನಾವಣೆ ಅನ್ನೋದು ನೆಗೆಟಿವ್ ಮೆಸೇಜ್ ಹೋಗುತ್ತೆ, ಹೀಗಾಗಿ ಬಿಜೆಪಿಯಲ್ಲಿ ಇದ್ಕೊಂಡೇ ಕೆಲಸ ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ. ಕೈ ಜೊತೆಗಿನ ನಂಟಿನಿಂದಲೇ ತಮ್ಮ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾಕೆಂದ್ರೆ ರೂಲಿಂಗ್ ಗವರ್ಮೆಂಟ್ ಕಾಂಗ್ರೆಸ್ ಇದೆ. ಸೊ ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿರುವ ಕಾರಣಕ್ಕಾಗಿ ಫೈನ್, ಯಾವುದೋ ಒಂದು ರೀತಿ ನಮ್ಮ ಕೆಲಸಗಳಾಗ್ತವೆ, ಅನುದಾನ ಬರುತ್ತೆ, ಸುಮ್ಮನೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಂತ. ಆದರೆ ಈಗ DK ಶಿವಕುಮಾರ್ ಅವರು ಹೇಳ್ತಿದ್ರು, ನಾನು ನಮ್ಮ ಕನಕಪುರಕ್ಕೂ ಇಷ್ಟು ಫಂಡ್ಸ್ ಕೊಟ್ಟಿಲ್ಲಪ್ಪ, ಯಶವಂತಪುರಕ್ಕೆ ಇಷ್ಟೊಂದು ಫಂಡ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದರು. ಅದರ ಕಥೆ ಏನು? ಇಷ್ಟೆಲ್ಲ ಮಾಡಿಕೊಟ್ಟ DCM ಅವರಿಗೆ ಬೇಸರ ಆಗೋದಿಲ್ವಾ? ಹೆಂಗಿದನ್ನ ಸೋಮಶೇಖರ್ ಅವರು ಬ್ಯಾಲೆನ್ಸ್ ಮಾಡ್ತಾರೆ? ಎಲ್ಲದರ ಬಗ್ಗೆನೂ ಪ್ರಶ್ನೆಗಳಿವೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಶೇಖರ್, ಅಂದ್ರೆ ಇಷ್ಟೆಲ್ಲ ತಯಾರಿ ಆಯಿತು, ಗ್ಯಾರಂಟಿಗಳನ್ನ ಅವರೇ ತಗೊಂಡೋಗಿ ಜನರಿಗೆ ತಲುಪಿಸೋ ಕೆಲಸವನ್ನು ಸೋಮಶೇಖರ್ ಅವರು ಮಾಡಿದ್ರು, ಸಿಕ್ಕಾಪಟ್ಟೆ ಫಂಡ್ಸ್ ಅನ್ನು DCM ಕೊಟ್ಟಿದ್ದೀನಿ ಅಂತ ಬಹಿರಂಗ ವೇದಿಕೆಯಲ್ಲಿ ಹೇಳ್ಕೊಂಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಯೂ ಟರ್ನು? ಪಕ್ಷ ವಿರೋಧಿ ನೆಗೆಟಿವ್ ಮೆಸೇಜ್, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ ಇವರುಗಳು? ಅಭಿಷೇಕ್, ಖಂಡಿತವಾಗ್ಲು ಎಲ್ಲೋ ಒಂದ್ ಕಡೆ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. SP ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಬಿಜೆಪಿಯ ಯಾವುದೇ ರೀತಿಯಾದಂತ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಸೊ ಯಾವುದೇ ಸಭೆಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಈ ಬಗ್ಗೆ ನಿನ್ನೆ ವಿಸ್ತಾರ ನ್ಯೂಸ್ನಿಂದ ಕೂಡ ಹೆಬ್ಬಾರ್ ಅವ್ರನ್ನ ಪ್ರಶ್ನೆ ಮಾಡ್ಲಾಯ್ತು. ಸೊ ಅವರು ಹೇಳ್ತಿರೋದು ಒಂದೇ, ನಾನು ಒಬ್ನೇ ಅಲ್ಲ, ಸೊ ಅನೇಕರು ಗೈರಾಜರಾಗಿರ್ತಕ್ಕಂಥದ್ದು, 9 ಜನ ಗೈರಾಗಿದ್ರು ಶಾಸಕಾಂಗ ಸಭೆಗೆ, ಅದರಲ್ಲಿ ನಾನು ಒಬ್ಬ ಕೂಡ. ಆದ್ರೆ ನಾನು ಪಕ್ಷದಿಂದ ಹೊರಗೆ ಹೋಗ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಒಂದು ಕಡೆ ಪಕ್ಷದಲ್ಲೇ ಇದ್ಕೊಂಡು ಕಾಂಗ್ರೆಸ್ನ ಸಖ್ಯ ಏನಿದೆ ಹಿಂದೆ, ಸೊ ಆಪರೇಷನ್ ಕಮಲ ಆಗಿದ್ರು, ಹಾಗಾಗಿ ಈ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರಿಂದ ಸೊ ಇಂದಿನ ಒಂದಷ್ಟು ಎಲ್ಲ CM ಆಗಿರ್ಬೋದು, DCM ಆಗಿರ್ಬೋದು, ಎಲ್ಲರೂ ಕೂಡ ಚಿರಪರಿಚಿತರು, ಅವ್ರ ಮೂಲಕ ಕೆಲಸವನ್ನ ಮಾಡಿಸ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದ್ ವೇಳೆ ಈ ಟೈಮಲ್ಲಿ ಪಕ್ಷವನ್ನ ಬಿಡೋದಕ್ಕೆ ಹೋದ್ರೆ ನಮಗೆ ಬ್ಯಾಡ್ ಮೆಸೇಜು ಹೋಗುತ್ತೆ, ಜೊತೆಯಲ್ಲಿ ಸೋಲುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಪಕ್ಷದಲ್ಲೇ ಇದ್ಕೊಂಡು ಕೆಲಸವನ್ನು ಮಾಡಿಸ್ಕೊಳ್ಳೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಅಭಿಷೇಕ್, ಥ್ಯಾಂಕ್ ಯು ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.